ಕ್ಯೂಟ್ ಜೋಡಿ ಎಂದೇ ಖ್ಯಾತರಾಗಿರುವ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರು ಫೆಬ್ರವರಿ 26ರಂದು ರಾಜಸ್ಥಾನದ ಉದಯ್ಪುರದಲ್ಲಿ ಅದ್ದೂರಿಯಾಗಿ ಮದುವೆಯಾಗ್ತಿದ್ದಾರೆ. ಈ ನಡುವೆ ವಿಜಯ್ ದೇವರಕೊಂಡ ಅವರ ತಾಯಿ ಮಾಧವಿ ಮದುವೆಗೂ ಮುನ್ನವೇ ಸೊಸೆ ರಶ್ಮಿಕಾ ಮಂದಣ್ಣ ಅವರಿಗೆ ಕಂಡೀಷನ್ ಒಂದನ್ನ ಹಾಕಿದ್ದಾರೆ. ಹಾಗಾದ್ರೆ ಆ ಕಂಡೀಷನ್ ಏನು? ಅತ್ತೆಯ ವಿಶೇಷ ಡಿಮ್ಯಾಂಡ್ಗೆ ರಶ್ಮಿಕಾ ಏನಂದ್ರು? ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಈಗ ಆಫ್ಲೈನ್ ನಲ್ಲೂ ಕಂಟಿನ್ಯೂ ಆಗ್ತಿದೆ. ವಿಜಯ್ ಮತ್ತು ರಶ್ಮಿಕಾ ಜೋಡಿ ಗೀತ ಗೋವಿಂದಂ ಮತ್ತು ಡಿಯರ್ ಕಾಮ್ರೇಡ್ ನಂತಹ ಹಿಟ್ ಸಿನಿಮಾಗಳ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ತೆರೆಯ ಮೇಲೆ ಇವರ ನಡುವಿನ ಅದ್ಭುತ ಕೆಮಿಸ್ಟ್ರಿ ಈಗ ನಿಜ ಜೀವನದಲ್ಲಿಯೂ ಮದುವೆಯಾಗಿ ಅರಳುತ್ತಿದೆ. ಇನ್ನು ಈ ಹಿಂದೆ ರಶ್ಮಿಕಾ ಅವರು ವಿಜಯ್ ಅವರ ತಾಯಿಯೊಂದಿಗೆ ಆಪ್ತವಾಗಿ ಸಮಯ ಕಳೀತಾ ಇರುವಂತಹ ದೃಶ್ಯಗಳು ಸಹ ವೈರಲ್ ಆಗಿದ್ವು. ಇದು ಇವರ ನಡುವಿನ ಬಾಂಧವ್ಯ ಎಷ್ಟು ಗಟ್ಟಿಯಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಸಿನಿ ರಂಗದ ಜನಪ್ರಿಯ ಜೋಡಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರು ಹಸೆಮಣೆ ಏರಲು ಸಜ್ಜರಾಗಿರುವ ಬೆನ್ನಲ್ಲೇ ವಿಜಯ್ ತಾಯಿ ಮಾಧವಿಯವರು ತಮ್ಮ ಸೊಸೆ ಹೇಗಿರಬೇಕು, ತಮ್ಮ ಸೊಸೆಗೆ ಇರಬೇಕಾದ ಲಕ್ಷಣಗಳೇನು, ಈ ಬಗ್ಗೆ ತಮ್ಮ ಮಗನನ್ನು ಮದುವೆಯಾಗಬೇಕಾದ್ರೆ ನನ್ನದೊಂದು ಕಂಡೀಷನ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಪ್ಪಿಗೆ ಕೊಟ್ರೆ ಮಾತ್ರ ಮದುವೆ ಎಂದು ಗೀತ ಗೋವಿಂದಂ ಚಿತ್ರದ ಸಕ್ಸಸ್ ಪಾರ್ಟಿಯ ಸಮಯದಲ್ಲಿ ಹೇಳಿಕೆ ನೀಡಿದ್ರು. ಈಗ ಆ ಕಾರ್ಯಕ್ರಮದ ವಿಡಿಯೋ ಮತ್ತೊಮ್ಮೆ ವೈರಲ್ ಆಗ್ತಿದೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ? ಅವರ ತಾಯಿ ಹೇಳಿದ್ದೇನು ಗೊತ್ತಾ? ವಿಜಯ್ ತಾಯಿ ಮಾಧವಿ ಅವರಿಗೆ ಕಾರ್ಯಕ್ರಮದಲ್ಲಿ ನಿರೂಪಕಿಯೊಬ್ಬರು ನಿಮಗೆ ಯಾವ ರೀತಿಯ ಸೊಸೆ ಬೇಕು ಎಂದು ಕೇಳಿದ್ದಾರೆ. ಈ ವೇಳೆ ಮಾಧವಿ ತಮ್ಮ ಸೊಸೆಯಾಗಿ ಬರುವವಳಿಗೆ ನನ್ನ ಒಂದೇ ಒಂದು ಷರತ್ತು ಇದೆ ಎಂದು ಹೇಳಿದ್ದಾರೆ. ತಮಗೆ ಜಾತಿ ಅಥವಾ ಧರ್ಮಕ್ಕಿಂತ ಹೆಚ್ಚಾಗಿ ಗುಣ ಮುಖ್ಯ. ಜೊತೆಗೆ ತಮ್ಮ ಮಗ ಚಿತ್ರರಂಗದಲ್ಲಿ ಇರೋದ್ರಿಂದ ಅವನ ಕೆಲಸದ ಒತ್ತಡ ಮತ್ತು ಜೀವನ ಶೈಲಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ ಬೇಕು ಎಂದಿದ್ದಾರೆ. ಇದರೊಂದಿಗೆ ತಮ್ಮ ಸೊಸೆಯಾಗುವವಳು ವಿಜಯ್ ಮತ್ತು ಕುಟುಂಬವನ್ನು ಬೇಷರತ್ತಾಗಿ ಪ್ರೀತಿಸಬೇಕು ಹಾಗೂ ಮನೆಯವರನ್ನ ಚೆನ್ನಾಗಿ ನೋಡ್ಕೋಬೇಕು ಎಂಬ ಒಂದೇ ಒಂದು ಪ್ರೀತಿಯ ಷರತ್ತನ್ನ ವಿಧಿಸಿದ್ದಾರೆ. ಈ ಎಲ್ಲಾ ಲಕ್ಷಣಗಳು ಕೊಡಗಿನ ಬೆಡಗಿ ರಶ್ಮಿಕಾ ಅವರಲ್ಲಿ ಇರುವುದರಿಂದಲೇ ದೇವರಕೊಂಡ ಕುಟುಂಬ ಈ ಮದುವೆಗೆ ಹಸಿರು ನಿಶಾನೆ ತೋರಿಸಿದೆ ಎನ್ನಲಾಗಿದೆ. ಇನ್ನು ಮಗನ ಸಂತೋಷಕ್ಕೆ ಮೊದಲ ಆದ್ಯತೆ ಎಂದಿರುವ ವಿಜಯ್ ದೇವರಕೊಂಡ ಅವರ ತಾಯಿ ಗೋವರ್ಧನ ರಾವ್ ಅವರು ಮಗ ಯಾರನ್ನು ಮದುವೆಯಾದರೂ ನಮ್ಮ ಅಭ್ಯಂತರವಿಲ್ಲ, ಆದರೆ ಅವರು ಜೀವನ ಪೂರ್ತಿ ಸಂತೋಷವಾಗಿರಬೇಕು ಎಂಬುದೊಂದೇ ನಮ್ಮ ಆಶಯವಾಗಿದೆ ಎಂದಿದ್ದಾರೆ. ಅದರಲ್ಲೂ ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ಹೆಣ್ಣು ಮಗಳು ತಮ್ಮ ಮನೆಗೆ ಸೊಸೆಯಾಗಿ ಬಂದರೆ ತಮಗೆ ಹೆಚ್ಚು ಖುಷಿ ಎಂದು ಹೇಳಿದರು.